ಎಂದಿನಂತೆ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ. ನೋಡ್ತಾ ಇದ್ದೀರಾ ಟಾಕ್ಸಿಕ್ ಈ ಒಂದು ಏನು ಶನಿವಾರ ನಡೆದಂತಹ ಈವೆಂಟ್ನಲ್ಲಿ ಏನು ದುರ್ಘಟನೆ ಆಯಿತು ಅನ್ನೋದು ನಿಮ್ಗೆ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುವಂಥ ವಿಚಾರ ನಿಮ್ಗಾಗಲೇ ಗೊತ್ತಿರುವಂಥದ್ದೇ. ಅಲ್ಲಿರುವಂತಹ ಒಂದಷ್ಟು ಕ್ರೌಡ್ ನೀವು ನೋಡ್ತಾ ಇದ್ರೆ ಯಶ್ ಅವರನ್ನ ನೋಡ್ಲಿಕ್ಕಂತಾನೆ ಅಷ್ಟು ಸಾವಿರಾರು ಜನ ಅಭಿಮಾನಿಗಳು, ಫ್ಯಾಮಿಲಿ ಹಾಗೆ ಸ್ಟೂಡೆಂಟ್ಸ್ಗಳು, ಒಂದಷ್ಟು ಯುವಕರು ಅಲ್ಲಿ ಸೇರಿದ್ರು. ಆ ಒಂದು ದೊಡ್ಡ ಯೂನಿವರ್ಸಿಟಿ ಗ್ರೌಂಡಲ್ಲಿ ಅವರು ಸೇರಿದಾಗ ಇಂಥದ್ದೊಂದು ಅವಘಡ ಆಗೋದು ಸಹಜ ಅಂತ ಹೇಳ್ಬೋದು. ಯಾಕೆಂದರೆ ಅವರಿಗೆ ಹಿಂದೆಯಿಂದ ಎಷ್ಟು ಕಾಣಿಸದ ಕಾರಣ ಒಂದು ಲೈಟ್ ಒಂದು ಸ್ಟ್ಯಾಂಡಿಗೆ ಹತ್ತುವ ಒಂದು ಪ್ರಯತ್ನ ಮಾಡಿದಾಗ ಅಲ್ಲಿ ಆ ವೇಟ್ ತಡೆಯದೇ ಇರುವಂತಹ ಸೌಂಡ್ ಬಾಕ್ಸ್ ಸಿಸ್ಟಮ್ ಏನಿದೆ ಮೇಲ್ಗಡೆ ಅದು ಕುಸಿದು ಕೆಳಗೆ ಬಿದ್ದಿದೆ. ಬೀಳುವಾಗ ಒಂದು 5-6 ಯುವಕರು ಕೆಳಗೆ ಕುಸಿದು ಬಿದ್ದರು. ಅವರಿಗೆ ಚಿಕ್ಕ ಪುಟ್ಟ ಗಾಯ ಆಗಿದೆ ಹೊರತು ಬೇರೇನಾಗಿಲ್ಲ. ಸದ್ಯಕ್ಕೆ ಯಶ್ ಅವರನ್ನು ನೋಡುವ ಕುತೂಹಲ ಅವರಲ್ಲಿ ಈ ರೀತಿ ಮಾಡಿಸ್ತು ಅಂತಂದರೆ ತಪ್ಪಾಗೋದಿಲ್ಲ. ಟಾಕ್ಸಿಕ್ ಈಗಾಗಲೇ ಎಷ್ಟು ಮಟ್ಟಿಗೆ ಸದ್ದು ಮಾಡ್ತಾ ಇದೆ, ನೀವು ಕೂಡ ಎಷ್ಟು ವೇಟಿಂಗಲ್ಲಿ ಇದ್ದೀರಾ, ಇನ್ನೇನು ಕೆಲವು ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮ್ಮ ಮುಂದೆ ಬರ್ತಾ ಇದೆ. ಹಿಂದೆ ಈ ಒಂದು ಘಟನೆ ಆಗಿರುವುದರಿಂದ ಒಂದಷ್ಟು ಟಾಕ್ ಕೂಡ ಸೋಷಿಯಲ್ ಮೀಡಿಯಾಗಳಿಗೆ ನಡೀತಾ ಇದೆ. ಈ ಹಿಂದೆ ನಮ್ಮ ಅಲ್ಲು ಅರ್ಜುನ್ ಅವರ ಸಿನಿಮಾ ಕೂಡ ಬಂದಾಗ ಒಬ್ಬ ಮಹಿಳೆ ಕೂಡ ಕಾಲು ತುಳಿತಕ್ಕೆ ಮೃತಪಟ್ಟಿದ್ರು. ಸೊ ಅದನ್ನು ಅವರು ಕಾನೂನುವಾಗಿ ಒಂದಷ್ಟು ಓಡಾಡುವಂತಹ ಪರಿಸ್ಥಿತಿ ನಟನಿಗೆ ಸಿಕ್ಕಿತ್ತು. ಆದರೆ ಇದೀಗ ಈ ಒಂದು ವಿಡಿಯೋವನ್ನು ಇಟ್ಕೊಂಡು ಸಾಕಷ್ಟು ಜನ ಟ್ರೋಲ್ ಮಾಡ್ತಾ ಇದ್ದಾರೆ ಅಥವಾ ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಆದರೆ ಅಲ್ಲಿ ಯಶ್ ಅವರು ವೇದಿಕೆ ಮೇಲೆ ಹೋಗಿ ಮಾತನಾಡುವ ಸಮಯದಲ್ಲೇ ಆ ಒಂದು ಘಟನೆ ಆಗಿದ್ದು, ಅವರು ತಮ್ಮ ಭಾಷಣವನ್ನು ನಿಲ್ಲಿಸಿ ಆ ಒಂದು ಪರಿಸ್ಥಿತಿನ ಅವ್ರು ಅರ್ಥ ಮಾಡಿಕೊಂಡು ಅಲ್ಲಿ ಏನಾಗಿದೆ ಏನು ಅಂತ ತಾವು ನಿಂತ ಜಾಗದಲ್ಲಿಯೇ ಮೈಕಲ್ಲಿ ಕೇಳ್ತಾ ಇದ್ರು. ಎಲ್ಲ ಸರಿ ಇದೆಯಾ, ಏನಾಗಿದೆ, ನೀವೆಲ್ಲ ಓಕೆನಾ ಅಂತೆಲ್ಲ ಕೇಳಿ ತಮ್ಮ ಮಾತುಗಳನ್ನು ಅಲ್ಲಿ ಪರಿಸ್ಥಿತಿ ಒಂದು ಮಟ್ಟಕ್ಕೆ ಬಂದ ಮೇಲೆ ತಾವು ಮಾತನ್ನು ಕಂಟಿನ್ಯೂವನ್ನು ಮಾಡಿದ್ರು. ಸೊ ಅದೆಲ್ಲ ಕಡೆ ವಿಡಿಯೋಗಳು ನೀವು ನೋಡ್ತಾ ಇದ್ದೀರಾ. ಸೊ ಅಲ್ಲಿರುವಂತಹ ಸ್ಟೂಡೆಂಟ್ಸ್ಗಳಿಗೆ ತಪ್ಪು ಅಂತ ಹೇಳ್ತೀನಿ. ಯಾಕಂದರೆ ಅಷ್ಟು ಮೇಲತ್ತಿ ಯಶ್ ಅವ್ರನ್ನ ನೋಡೋ ಅವಶ್ಯಕತೆ ಏನಿತ್ತು, ಕೈಕಾಲು ಮುರ್ಕೊಂಡ್ರೆ ಏನು ಗತಿ ಅಲ್ವಾ. ಸೊ ಅಲ್ಲಿ ಮೇಲೆ ಹೋಗಿ ನೋಡೋ ಅಂಥ ಅವಶ್ಯಕತೆ ಇರಲಿಲ್ಲ. ಕೆಳಗಡೆನೇ ನಿಂತು ಅವ್ರಿಗೆ ಎಷ್ಟು ಕಾಣಿಸುತ್ತೋ ಅಷ್ಟು ನೋಡ್ಬೋದಿತ್ತು. ಇನ್ನು ಯಶ್ ಅವರು ಮುಂದಿನ ದಿನಮಾನಗಳಲ್ಲಿ ಸಿಗ್ತಾರೆ. ಅವ್ರ ಸಿನಿಮಾಗಳಲ್ಲಿ ಅಲ್ಲಿ ಪ್ರಮೋಷನ್ಗೆ ಬಂದೇ ಬರ್ತಾರೆ. ಒಂದಷ್ಟು ಟೀಕೆ ಕೂಡ ಆಗ್ತಾ ಇತ್ತು, ಒಂದಷ್ಟು ನೆಗೆಟಿವ್ ಪಾಸಿಟಿವ್ ಇದ್ದೇ ಇರುತ್ತೆ ಸಿನಿಮಾ ಅಂದಮೇಲೆ. ಸೊ ಇದೆಲ್ಲದನ್ನು ಬದಿಗಿಟ್ಟರೆ ಟಾಕ್ಸಿಕ್ ಇನ್ನೇನು ರಿಲೀಸ್ ಆಗ್ತಾ ಇದೆ. ನೀವು ಯಾರೆಲ್ಲ ವೇಟಿಂಗ್ ಮಾಡ್ತಾ ಇದ್ದೀರಾ ಟಾಕ್ಸಿಕ್ಗೆ ಕಮೆಂಟಲ್ಲಿ ತಿಳಿಸಿ ಟಾಕ್ಸಿಕ್ ಅಂತ. ಸೊ ಇದೇ ರೀತಿ ವಿಡಿಯೋಗಳಿಗೆ ನಿಮ್ಮ ಮುಂದೆ ಬರ್ತೀನಿ. ನೀವು ನನ್ನ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ.